ಹುಡುಗಿಯರು ಚೆನ್ನಾಗಿ ರೆಡಿಯಾಗಿದ್ದರೆ ಅವ್ರು ಎಷ್ಟು ಸಲ ಮಿರರ್ ನೋಡ್ತಾರೋ ಅಷ್ಟೇ ಸಲ ಫೋನ್ ನೋಡ್ತಾರೆ. ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತಿದ್ದೀರಾ? ಸೊ ಹೇಳ್ತೀನಿ ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬೃಂದಾ ಕ್ವೀನ್. ಸೊ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ಯೋಗ ಆ್ಯಂಡ್ ಮ್ಯೂಸಿಕ್ ಡೇನ ಕಂಡಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಯೋಗ ಮತ್ತು ಮ್ಯೂಸಿಕ್ ಡೇ ಹೇಗಿರುತ್ತೆ ನೋಡೋಣ ಬನ್ನಿ. ಯೋಗ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ನಾನು ಲೇಟಾಗಿ ಬಂದಿದ್ದರಿಂದ ಬೇಗ ಜಾಯ್ನ್ ಆದೆ ಹಾಗೇ. ಆ್ಯಂಡ್ ವರ್ಷದಲ್ಲಿ ಒಂದು ದಿನ ಯೋಗ ಮಾಡಿ ಎಷ್ಟು ಫಿಟ್ಟಾಗಿದ್ದೀವಿ ನೋಡಿ ನಾವೆಲ್ಲ. ಯೋಗ ಮಾಡಿ ಸುಸ್ತಾಯಿತು ಅಂತ ಎಲ್ಲರಿಗೂ ಒಂದು ಬರ್ಗರ್ ಆ್ಯಂಡ್ ಸಮ್ ಸ್ವೀಟ್ಸ್ ಕೊಟ್ಟರು. ವಿ ಹ್ಯಾಡ್ ಇಟ್, ಎಲ್ಲರೂ ತಿಂದ್ವಿ. ನೆಕ್ಸ್ಟ್ ಡೇ ನಮ್ಮ ಮ್ಯೂಸಿಕ್ ಡೇ, ಮ್ಯೂಸಿಕ್ ಆರ್ಟ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಸ್ವಲ್ಪ ಫೋಟೋಸ್ ತಗೊಂಡು ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದ್ರಲ್ಲಿ ಬ್ಯುಸಿ ಇದೆ. ಆ್ಯಂಡ್ ನಾನು ಆಲ್ರೆಡಿ ಕಾಸ್ಟ್ಯೂಮ್ ಚೇಂಜ್ ಮಾಡೋದ್ರಿಂದ ನಾನು ಅಲ್ಲಿ ಇಲ್ಲ. So let's close up and go home. Shall I start? Yes, sir! Very good. So let's start with a very warm welcome to our yoga ma'am. Ma'am, request you kindly come on stage, right? So thank you so much for making our mind, body, everything together. It says when I got inspired, myself got inspired by you, I started thinking that I should learn yoga. So that yoga is a great art, okay? So yoga can change anything. So a lot of people, youngsters, you have only one thing. You know what? ಇವತ್ತು ನಮಗೆ ಯೋಗ ಮ್ಯಾಮಿನ ಕರೆದ್ಬಿಟ್ಟು ಅವ್ರಿಗೆ ಸ್ವಲ್ಪ ಗಿಫ್ಟ್ ಕೊಟ್ಟು ಹಾಗೆ ಫೋಟೋಸ್ ಎಲ್ಲ ಆಗಿ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೇನ ನಾವು ಸ್ಟಾರ್ಟ್ ಮಾಡಿದ್ವಿ. ಮ್ಯೂಸಿಕ್ ಡೇಯ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಸೊ ನೋಡ್ಬೋದು ಎಲ್ಲ ಸ್ಟೇಜ್ ಪ್ರಿಪೇರ್ ಆಯಿತು. ಸ್ಟೂಡೆಂಟ್ಸ್ ಆರ್ ರೆಡಿ ಆ್ಯಂಡ್ ಸ್ಟಾರ್ಟ್ ಆಯಿತು. ಫೈನಲಿ ನನ್ನ ಕರೆದ್ರು. ಸೊ ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ನೋಡಿ ಹೆಂಗೆ ಮಾಡ್ತೀನಿ ಅಂತ. All the staff and visitors coming here.
ಸ್ವಲ್ಪ ಗೇಮ್ಸ್ ಕೂಡ ಅರೇಂಜ್ ಮಾಡಿದರು. ಆ ಬಲೂನ್ಸಲ್ಲಿ ಚಿಟ್ಸ್ ಹಾಕಿದ್ರು. ಚಿಟ್ಸಲ್ಲಿ ಏನು ಬರೆದಿರುತ್ತೋ ನಾವು ಅದನ್ನು ಮಾಡಬೇಕಿತ್ತು. ಇಟ್ಸ್ ಲೈಕ್ ಅ ಡೇರ್ ಮಾಡಬೇಕಿತ್ತು. ಆ್ಯಂಡ್ ಸ್ವಲ್ಪ ಜನಕ್ಕೆ ಸಿಂಗಿಂಗ್, ಡ್ಯಾನ್ಸಿಂಗ್, ಆ್ಯಕ್ಟಿಂಗ್ ತುಂಬ ಡೇರ್ ಸಿಕ್ತು. ಅದೆಲ್ಲನೂ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲ್ ಮ್ಯಾಟರ್ ಇದು, ಇವ್ರಿಗೆ ಆ್ಯಕ್ಚುಲಿ ಸಾಂಗ್ ಹಾಡಬೇಕಂತ ಡೇರ್ ಬಂದಿತ್ತು. ಆ್ಯಂಡ್ ಅವ್ರಿಗೆ ಯಾವ ಸಾಂಗು ಗೊತ್ತಿರಲಿಲ್ಲ. ಆ್ಯಂಡ್ ನಮ್ಮ ರಾಜೇಶ್ ಸರ್ ಕನ್ನಡ ಸಾಂಗ್ನ ಹೇಳ್ಕೊಟ್ರು. ಬೇರೆ ಸಾಂಗು ಹೇಳ್ಕೊಡ್ಬೋದಿತ್ತಲ್ಲ, ಬಟ್ ಕನ್ನಡನೇ ಹೇಳ್ಕೊಟ್ರು. ಐ ಫೆಲ್ಟ್ ಸೋ ಹ್ಯಾಪಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾ
ಕನ್ನಡ ಸಾಂಗ್ ಕೇಳೋದೇ ಒಂದು ಖುಷಿ, ಅದರಲ್ಲೂ ನಮ್ಮ ಇನ್ಸ್ಟಿಟ್ಯೂಷನ್ ಕೇಳೋದು ಇನ್ನೂ ಖುಷಿ. ಎಸ್ ಸರ್. ಇಂಗ್ಲಿಷ್ ಕನ್ನಡದಲ್ಲಿ ಪ್ರೀತಿ ಮಾಡಕಂಡ್ರೆ ನಂಗಾಗಲ್ವೇ ಲವ್ ಮಾಡಕಂಡ್ರೆ ನಂಗಾಗಲ್ವೇ. ಓಕೆ, ಲವ್ ಮಾಡಕ್ಕೆ ಕಂಡ್ರೆ ಕಂಡ್ರೆ ಮೀನ್ಸ್ ಇಫ್ ಯು ಸಿ ನಂಗಾಗಲ್ವೇ ಆಗಲ್ವೇ ಆಗಲ್ವೇ. ಸೂಪರ್. ನೀನಿಲ್ವೇ ನಾನಿಲ್ವೇ ನನ್ನ ಬಿಟ್ಟು ನೀನು ನಿನ್ನ ಬಿಟ್ಟು ನಾನು ಬಾಳ ಚಾನ್ಸ್ ಇಲ್ಲ. ವೆರಿ ಗುಡ್. ಥ್ಯಾಂಕ್ ಯು ಪವನ್. ಆ್ಯಕ್ಚುಲಿ ಡೇಟ್ ನನಗೆ ಚೂಸ್ ಮಾಡೋಕ್ಕೆ ಕರೆದ್ರು, ಬಟ್ ಆ ಸ್ಲಿಪ್ಪಲ್ಲಿ ಏನಿತ್ತು ಅಂದರೆ ನಾನು ಸೇಮ್ ನಿಮ್ಮ ಫೇವ್ರೆಟ್ ಸಾಂಗಿಗೆ ಡ್ಯಾನ್ಸ್ ಮಾಡಿ ಅಂತ. ಸೊ ನಾನು ಬೆಳಗಿಂದನೂ ಅದನ್ನೇ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ವೈ ಐ ಶುಡ್ ಡು ಅಂತ ನಾನು ಹೇಳಿದೆ, ವಿಲ್ ಚೇಂಜ್ ದ ಡೇರ್ ಅಂತ. ಸೊ ಯಾ, ಮತ್ತೆ ಇನ್ನೂ ಒಂದು ಬಲೂನ್ ತೊಗೊಂಡೆ. ನೆಕ್ಸ್ಟ್ ಸ್ಲಿಪ್ಪಲ್ಲಿ ಕೂಡ ಸೇಮ್ ಮತ್ತೆ ಡ್ಯಾನ್ಸೇ ಬಂತು. ಆದರೆ ಒಂದು ಡಿಫ್ರೆನ್ಸ್ ಏನು ಅಂದರೆ ನನ್ನ ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಜೊತೆ ಡುಯೆಟ್ ಡ್ಯಾನ್ಸ್ ಮಾಡಬೇಕು ಅಂತಿತ್ತು. ಸೊ ಯಾ, ಚೆನ್ನಾಗಾಯಿತು. ಅದನ್ನು ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡು ಮಸ್ತಾಗಿ ಡ್ಯಾನ್ಸ್ ಮಾಡಿದೆ. ಅವ್ರಿಗೆ ಆ್ಯಕ್ಚುಲಿ ಕ್ಯಾಮ್ರಾ ಭಯ ತುಂಬಾ ಇತ್ತು. ಸೊ ಅವ್ರ ಫ್ರೆಂಡ್ಸ್ ಎಲ್ಲನೂ ವೀಡಿಯೋ ಮಾಡ್ತಿದ್ರು ಅಂತ ಶಿ ವಾಸ್ ಫುಲ್ ಅವ್ರಿಗೆ ಭಯನೇ ಆಗೋಯ್ತು. ಅದಕ್ಕೆ ನಾನು ಹೇಳಿದೆ, ಅವ್ರಿಗೆಲ್ಲ ಹೇಳ್ತಾಯಿದ್ದೆ, ನೀವು ಚಿಲ್ಲಾಗಿರಿ, ಆಲ್ರೆಡಿ ಕ್ಯಾಮ್ರಾ ಆನ್ ಆಗಿದೆ ಅಂತ. ಸೊ ಯಾ, ಅವ್ರನ್ನ ಕರ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ತುಂಬ ಇಷ್ಟಪಟ್ಟರು ಎಲ್ಲರೂ. ನಾವು ಗೊತ್ತಲ್ಲ, ಡ್ಯಾನ್ಸ್ ಮಾಡೋಕ್ಕೂ ಸೈ ಮಾಡ್ಸೋಕ್ಕೂ ಸೈ ಅಂತ ಹೇಳಿ ಮಸ್ತಾಗಿ ಡ್ಯಾನ್ಸ್ ಮಾಡಿಸಿ ಅವ್ರಿಗೂ ಫುಲ್ ಖುಷಿ ಪಡಿಸ್ದೆ. ಆ್ಯಕ್ಚುಲಿ ಅಕ್ಕ ನನ್ನ ಕರೆದ್ರು. ನಾವು ಕರಿದಲ್ಲೇ ಎಷ್ಟೋ ಸಲ ಹೋಗಿ ಡ್ಯಾನ್ಸ್ ಮಾಡ್ತೀವಿ, ಇನ್ನು ಕರೆದ್ರೆ ಬಿಡ್ತೀವ. ಸೊ ಅವ್ರು ಫಸ್ಟು ಸ್ವಲ್ಪ ಸ್ಟಾರ್ಟ್ ಮಾಡಲಿ ಅಂತ ನಿಂತ್ಕೊಂಡಿದ್ವಿ, ಯಾಕಂದರೆ ಅವ್ರು ಡ್ಯಾನ್ಸ್ ಮಾಡಿರಲಿಲ್ಲ ಅಂತ. ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಜಾಯ್ನ್ ಆಗೋಣ ಅಂತ ಇದ್ವಿ. ಹಾಗೇ ಆದ್ವಿ ಕೂಡ.
ಆ್ಯಕ್ಚುಲಾಗಿ ಮಾಡ್ತಾ 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 ತುಂಬ ಜನ ಜಾಯ್ನ್ ಆದರು, ಎಲ್ಲರೂ ಜಾಯ್ನ್ ಆದರು. ಸಾಂಗ್ ಎಷ್ಟೋ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ. ನಮ್ಮ ರಾಜೇಶ್ ಸರ್ ಕೂಡ ಮೈಕಲ್ ಜಾಕ್ಸನ್ ಥರನೇ. ಸೊ ಇಲ್ಯೂಮಿನಾಟಿ, ಸಾರಿಕಾ ಪಾಲಿಸ ಎಲ್ಲ ಸಾಂಗಿಗೂ ಕೂಡ ನಾವು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ ನಾವು ಡ್ಯಾನ್ಸ್ ಮಾಡಿಸ್ಲೇಬೇಕು ಅಂತ ಹೇಳ್ಕೊಂಡು ಬಂದೇ ಬಿಟ್ವಿ. ಬಟ್ ಅವ್ರ ಫೋನ್ ನನ್ನ ಕೈಯಲ್ಲಿರೋದ್ರಿಂದ ಸ್ವಲ್ಪ ನಾನು ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಹಾಗೆ ಇಟ್ಕೊಂಡು ಅವ್ರನ್ನ ಮತ್ತೆ ಕರ್ದು ಅವ್ರು ಬರ್ತಾನೆ ಇರಲಿಲ್ಲ. ಬಿಕಾಸ್ ಶಿ ವಾಸ್ ವೇರಿಂಗ್ ಸ್ಯಾರಿ ಮತ್ತು ಹೀಲ್ಸಲ್ಲಿದ್ರು. ನಾವು ಬಿಡೋಕ್ಕಾಗತ್ತಾ? ಫೈನಲಿ ಮ್ಯಾಮ್ ಹತ್ರ ಒಂದೆರಡು ಸ್ಟೆಪ್ ಹಾಕ್ಸೇ ಬಿಟ್ವಿ. ಆ್ಯಂಡ್ ವಿ ಫೆಲ್ಟ್ ಸೋ ಹ್ಯಾಪಿ. ನಮಗೂ ತುಂಬಾ ಖುಷಿ ಆಯಿತು. ಹಾಗೆ ಮ್ಯಾಮ್ ಕೂಡ ತುಂಬಾ ಖುಷಿ ಪಟ್ಟರು. ಫೈನಲಿ ಏನೇ ಆಗಲಿ ನಮ್ಮ ಕನ್ನಡ ಸಾಂಗ್ ಇರಬೇಕು ಅಂತ ಕನ್ನಡ ಸಾಂಗ್ ಹಾಕಿದ್ರು. ಆ್ಯಕ್ಚುಲಿ ಅವಾಗ ನಾನು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಆ ಕ್ಲಿಪ್ಪಿಂಗ್ನ ತೆಗೋತಾ ಇದ್ದೆ. ಸ್ಟ್ಯಾಂಡ್ ಆಲ್ರೆಡಿ ನಾನು ಒಳಗಿಟ್ಟಿರೋದ್ರಿಂದ ನಾನು ಹ್ಯಾಂಡಲ್ಲೇ ತೆಗೋತಾ ಇದ್ದೆ. ತುಂಬ ಜನ ಮಾಡ್ತಾಯಿದ್ರಲ್ಲ ಅಂತ ಅದನ್ನೇ ನೋಡಿ ಖುಷಿ ಪಡ್ತಾ ಇದ್ದೆ. ಫೈನಲ್ ಆಗಿ ಕನ್ನಡ ಸಾಂಗ್ ಮುಗಿಸ್ಕೊಂಡು ನಾನು ನನ್ನ ಪೀಚಿಗೆ ಹೊರಟೆ. ಇವತ್ತಿನ ಈವೆಂಟ್ಸ್ ಎಲ್ಲ ಸಕ್ಸಸ್ಫುಲ್ಲಾಗಿ ಸಖತ್ತಾಗಿ ನಡೀತು. ಸೊ ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ, ಬರೋವರೆಗೂ ಕಾಯುವ. ಆ್ಯಕ್ಚುಲಿ ನನ್ನ ಡ್ಯಾನ್ಸಿಗೆ ಸಿಕ್ಕಿರೋ ರೆಸ್ಪಾನ್ಸ್ ಎಲ್ಲರ ಕಡೆಯಿಂದನೂ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಲವ್ ಯು ಗೈಸ್, ಬಾಯ್.